ರಾಣಿ ರಾಸಮಣಿಯ ಭಕ್ತಿ ಮತ್ತು ಕಾಶಿ ಯಾತ್ರೆಯ ಸಂಕಲ್ಪ. ಅದೇ ಸಮಯದಲ್ಲಿ ಕಲ್ಕತ್ತಾ ನಗರದಲ್ಲಿ ರಾಣಿ ರಾಸಮಣಿ ಎಂಬುವವರಿದ್ದರು. ಅವರು ಜಾತಿಗೆ ಕೈವರ್ತ ಬೆಸ್ತರ ಕುಲದವರಾಗಿದ್ದರು. ಅಪಾರ ಶ್ರೀಮಂತರಾಗಿದ್ದರು. ಅವರ ಬಳಿ ಅಪಾರವಾದ ಸಂಪತ್ತು, ಆಸ್ತಿ ಮತ್ತು ಅಧಿಕಾರವಿತ್ತು. ಆದರೆ ಅವರ ಮನಸ್ಸಿನಲ್ಲಿ ಸದಾ ಭಗವಂತನ ಭಕ್ತಿ ತುಂಬಿತ್ತು. ಅವರಿಗೆ ಕಾಶಿ, ವಾರಾಣಸಿ ಕ್ಷೇತ್ರಕ್ಕೆ ಹೋಗಬೇಕೆಂಬ ಹಂಬಲ ಹುಟ್ಟಿತು. ಅಲ್ಲಿ ವಿಶ್ವನಾಥ ಮತ್ತು ಅನ್ನಪೂರ್ಣೆಯ ಪೂಜೆ ಮಾಡಬೇಕೆಂದು ಆಸೆಪಟ್ಟರು. ಯಾತ್ರೆಗೆ ಭರ್ಜರಿ ಸಿದ್ಧತೆ ನಡೆಯಿತು. 100 ದೋಣಿಗಳನ್ನು ಸಿದ್ಧಪಡಿಸಿದರು. ಸಾಕಷ್ಟು ಹಣ, ರೇಷ್ಮೆ ಬಟ್ಟೆಗಳು ಮತ್ತು ದಾನದ ವಸ್ತುಗಳನ್ನು ತುಂಬಿದರು. ತಮ್ಮ ಅಳಿಯ ಮಥುರಬಾಬು ಮತ್ತು ಸಂಬಂಧಿಕರೊಡನೆ ಹೊರಡಲು ಸಿದ್ಧರಾದರು. ಮನೆಯ ಮಾರನೆಯ ದಿನ ಬೆಳಿಗ್ಗೆ ಕಾಶಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ದೇವಿಯ ಸ್ವಪ್ನ ಆದೇಶ. ಅಂದು ರಾತ್ರಿ ರಾಣಿ ರಾಸಮಣಿ ಮಲಗಿದ್ದಾಗ ಒಂದು ವಿಚಿತ್ರ ನಡೆಯಿತು. ಸಾಕ್ಷಾತ್ ಜಗನ್ಮಾತೆ ಕಾಳಿ ದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡಳು. ದೇವಿಯು ಪ್ರಸನ್ನವದನೆಯಾಗಿ ರಾಣಿಗೆ ಈ ಆಜ್ಞೆಯನ್ನು ನೀಡಿದಳು. ರಾಣಿ, ನೀನು ಕಾಶಿಗೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲೇ ಗಂಗಾ ನದಿಯ ದಡದಲ್ಲಿ ನನಗೊಂದು ಸುಂದರವಾದ ಮಂದಿರವನ್ನು ಕಟ್ಟು. ಅಲ್ಲಿ ನನ್ನ ವಿಗ್ರಹವನ್ನು ಸ್ಥಾಪಿಸಿ ನಿತ್ಯವೂ ಅನ್ನ ನೈವೇದ್ಯವನ್ನು ಮಾಡು. ನಾನು ಕಾಶಿಯಲ್ಲಿಲ್ಲ, ಗಂಗಾ ತೀರದ ಆ ಮಂದಿರದಲ್ಲಿಯೇ. ನಾನು ಕಾಶಿಯಲ್ಲ, ಗಂಗಾ ತೀರದ ಆ ಮಂದಿರದಲ್ಲಿಯೇ ಪ್ರಕಟವಾಗುತ್ತೇನೆ. ನಿನ್ನ ಕೈಯ ಪೂಜೆಯನ್ನು ನಾನು ಅಲ್ಲಿಯೇ ಸ್ವೀಕರಿಸುತ್ತೇನೆ ಎಂದಳು. ಬೆಳಗಾದ ಕೂಡಲೇ ರಾಣಿ ರಾಸಮಣಿ ಎಚ್ಚರಗೊಂಡರು. ದೇವಿಯ ಆದೇಶದಂತೆ ಕಾಶಿ ಯಾತ್ರೆಯನ್ನು ರದ್ದುಗೊಳಿಸಿದರು. ದಕ್ಷಿಣೇಶ್ವರ ದೇವಾಲಯ ನಿರ್ಮಾಣ. ರಾಣಿಯು ಗಂಗಾ ನದಿಯ ದಡದಲ್ಲಿ ಸೂಕ್ತವಾದ ಜಾಗವನ್ನು ಹುಡುಕಲಾರಂಭಿಸಿದರು. ಕಲ್ಕತ್ತಾದ ಉತ್ತರಕ್ಕೆ ದಕ್ಷಿಣೇಶ್ವರ ಎಂಬ ಹಳ್ಳಿಯಲ್ಲಿ ಒಂದು ಜಾಗ ದೊರೆಯಿತು. ಅದು ನೋಡಲು ಆಮೆಯ ಬೆನ್ನಿನ ಆಕಾರದಲ್ಲಿತ್ತು. ಕೂರ್ಮಪುಷ್ಟ. ಮೊದಲು ಅದು ಮುಸ್ಲಿಂ ಫಕೀರರೊಬ್ಬರ ಸ್ಮಶಾನ ಭೂಮಿಯಾಗಿತ್ತು. ಆ ಜಾಗವನ್ನು ಕೊಂಡುಕೊಂಡು ರಾಣಿ ಬೃಹತ್ ದೇವಾಲಯ ನಿರ್ಮಾಣಕ್ಕೆ ಕೈ ಹಾಕಿದರು. ಹಗಲು ರಾತ್ರಿ ಕೆಲಸ ನಡೆದು ಒಂದು ಭವ್ಯವಾದ ನವರತ್ನ ಮಂದಿರ ತಲೆ ಎತ್ತಿತು. ಗಂಗಾ ನದಿಯ ದಡದಲ್ಲಿ ಆ ಮಂದಿರವು ಕೈಲಾಸದಂತೆ ಕಂಗೊಳಿಸುತ್ತಿತ್ತು. ದೇವಿಯ ಪ್ರತಿಷ್ಠಾಪನೆಗೆ ಸ್ನಾನಯಾತ್ರೆಯ ಜ್ಯೇಷ್ಠ ಮಾಸ ದಿನದಂದು ನಿಗದಿ ಮಾಡಿದರು. ಬ್ರಾಹ್ಮಣರ ವಿರೋಧ ಮತ್ತು ಪೂಜೆಯ ಅಸಮಸ್ಯೆ. ಮಂದಿರವೇನೋ ಸಿದ್ಧವಾಯಿತು, ಆದರೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ರಾಣಿ ರಾಸಮಣಿ ಶೂದ್ರ ಕುಲದವರಾದ್ದರಿಂದ ಬ್ರಾಹ್ಮಣರು ತಕರಾರು ಎತ್ತಿದರು. ಶೂದ್ರರು ಕಟ್ಟಿಸಿದ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡುವುದಿಲ್ಲ. ಅಲ್ಲಿನ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರೆ ನಮ್ಮ ಧರ್ಮ ಭ್ರಷ್ಟವಾಗುತ್ತದೆ ಎಂದರು. ರಾಣಿ ಕಲ್ಕತ್ತಾದ ಎಲ್ಲ ಪಂಡಿತರಿಗೂ ಪತ್ರ ಬರೆದರು. ಆದರೆ ಯಾರೊಬ್ಬರೂ ದೇವಸ್ಥಾನದ ಅರ್ಚಕರಾಗಲು ಒಪ್ಪಲಿಲ್ಲ. ರಾಣಿಗೆ ತಡೆಯಲಾರದ ದುಃಖವಾಯಿತು. ಕಣ್ಣೀರು ಹಾಕಿದರು. ದೇವಿಯ ಆದೇಶದಂತೆ ಮಂದಿರ ಕಟ್ಟಿದೆ. ಈಗ ಪೂಜೆ ಮಾಡಲು ಯಾರೂ ಇಲ್ಲವಲ್ಲ ಎಂದು ನೊಂದರು. ತಾಯಿಗೆ ಕೇವಲ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕೇ? ಅನ್ನ ನೈವೇದ್ಯವನ್ನು ಸ್ವೀಕರಿಸುವವರೇ ಇಲ್ಲವೇ ಎಂದು ಪರಿಪರಿಯಾಗಿ ಚಿಂತಿಸಿದರು. ಆಗ ರಾಮಕುಮಾರನ ಪರಿಹಾರ. ಆಗ ಯಾರೋ ಒಬ್ಬರು ಜಮಾಪುಕರದ ರಾಮಕುಮಾರನ ವಿಷಯ ತಿಳಿಸಿದರು. ಅವರು ಧರ್ಮಜ್ಞರು ಮತ್ತು ಉದಾರವಾದಿಗಳು, ಅವರನ್ನು ಕೇಳಿ ನೋಡಿ ಎಂದರು. ರಾಣಿಯ ಕಡೆಯವರು ರಾಮಕುಮಾರನ ಬಳಿ ಬಂದು ಸಮಸ್ಯೆ ತೋಡಿಕೊಂಡರು. ಶಾಸ್ತ್ರಗಳಲ್ಲಿ ಇದಕ್ಕೆ ಏನಾದರೂ ಪರಿಹಾರವಿದೆಯೇ ಎಂದು ಕೇಳಿದರು. ಗದಾಧರನ ಅಣ್ಣ ರಾಮಕುಮಾರರು ಶಾಸ್ತ್ರಗಳನ್ನು ಪರಿಶೀಲಿಸಿದರು. ಒಂದು ಉಪಾಯವನ್ನು ರಾಣಿಗೆ ಸೂಚಿಸಿದರು. ರಾಣಿಯವರೇ, ನೀವು ದೇವಸ್ಥಾನವನ್ನು ನೇರವಾಗಿ ನಿಮ್ಮ ಹೆಸರಿನಲ್ಲಿ ಇಟ್ಟುಕೊಳ್ಳಬೇಡಿ. ಅದನ್ನು ನಿಮ್ಮ ಗುರುಗಳಿಗೆ ಅಥವಾ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಡಿ. ಗುರುವಿನ ಹೆಸರಿನಲ್ಲಿ ದೇವಸ್ಥಾನ ಸ್ಥಾಪನೆಯಾದರೆ ಅದು ಪವಿತ್ರವಾಗುತ್ತದೆ.
ಆಗ ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬಹುದು ಮತ್ತು ಪ್ರಸಾದವನ್ನು ತಿನ್ನಬಹುದು. ಈ ಮಾತನ್ನು ಕೇಳಿ ರಾಣಿ ರಾಸಮಣಿಗೆ ಮರುಜೀವ ಬಂದಂತಾಯಿತು. ಅವರು ರಾಮಕುಮಾರನ ಬುದ್ಧಿವಂತಿಕೆಗೆ ಮತ್ತು ಪಾಂಡಿತ್ಯಕ್ಕೆ ತಲೆಬಾಗಿದರು. ಅಷ್ಟೇ ಅಲ್ಲ, ರಾಮಕುಮಾರನನ್ನೇ ದೇವಸ್ಥಾನದ ಮುಖ್ಯ ಅರ್ಚಕರಾಗಲು ವಿನಂತಿಸಿದರು. ಮೊದಲು ಅವರು ಒಪ್ಪಲಿಲ್ಲ, ನಂತರ ದೇವಿಯ ಇಚ್ಛೆಯಿಂದ ಒಪ್ಪಿಕೊಂಡರು. ದೇವಾಲಯದ ಪ್ರತಿಷ್ಠಾಪನೆ ಮತ್ತು ಗದಾಧರನ ನಿಷ್ಠೆ. ಅದು 1855 ಇಸವಿ ಮೇ ತಿಂಗಳ 31ನೇ ತಾರೀಕು, ಸ್ನಾನಯಾತ್ರೆಯ ದಿನ. ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಿಯ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನಡೆಯಿತು. ಲಕ್ಷಾಂತರ ಜನರಿಗೆ ಅನ್ನಸಂತರ್ಪಣೆ ಏರ್ಪಾಡಾಗಿತ್ತು. ಸಂಭ್ರಮ ಮುಗಿಲು ಮುಟ್ಟಿತ್ತು. ರಾಮಕುಮಾರ್ ಚಟ್ಟೋಪಾಧ್ಯಾಯರು ದೇವಿಯ ಪ್ರಧಾನ ಅರ್ಚಕರಾಗಿ ಪೂಜೆ ಸಲ್ಲಿಸಿದರು. ತನ್ನ ಅಣ್ಣನಿಗೆ ಸಹಾಯ ಮಾಡಲು ಯುವಕ ಗದಾಧರನು ಕಾಮಾರುಪುರದಿಂದ ಬಂದನು. ದೇವಸ್ಥಾನದ ಸೌಂದರ್ಯ ಮತ್ತು ಗಂಗೆಯ ನೋಟ ಕಂಡು ಆನಂದಿಸಿದನು. ಆದರೆ ಊಟದ ವಿಷಯ ಬಂದಾಗ ಗದಾಧರನು ಕಠಿಣ ನಿಲುವು ತಳೆದನು. ದೇವಸ್ಥಾನದ ಅನ್ನ ಪ್ರಸಾದವನ್ನು ತಿನ್ನಲು ಅವನು ಸಂಪೂರ್ಣ ನಿರಾಕರಿಸಿದನು. ಗದಾಧರನ ಕಠಿಣ ವ್ರತ. ಅಣ್ಣ, ಈ ದೇವಸ್ಥಾನದ ಮಾಲೀಕರು ರಾಣಿ ರಾಸಮಣಿ. ಅವರು ಶೂದ್ರ ಕುಲದವರು. ಇಲ್ಲಿನ ಅನ್ನವನ್ನು ತಿಂದರೆ ನನ್ನ ಬ್ರಾಹ್ಮಣ್ಯ ಮತ್ತು ಕುಲಧರ್ಮ ಹಾಳಾಗುತ್ತದೆ ಎಂದನು. ನಾನು ಹಸಿವಿನಿಂದ ಸತ್ತರೂ ಪರವಾಗಿಲ್ಲ, ನನ್ನ ನಿಯಮವನ್ನು ಬಿಡುವುದಿಲ್ಲ ಎಂದು ಹೇಳಿ ಅವನು ದೇವಸ್ಥಾನದ ಭವ್ಯವಾದ ಅಡಿಗೆ ಮನೆಯ ಕಡೆಗೆ ಹೋಗಲಿಲ್ಲ. ಅವನು ದಕ್ಷಿಣೇಶ್ವರದ ಹೊರಗೆ ಇದ್ದ ಒಂದು ಸಣ್ಣ ಅಂಗಡಿಗೆ ಹೋದನು. 1 ಪೈಸೆಯನ್ನು ಕೊಟ್ಟು ಸ್ವಲ್ಪ ಮುರಿ ಕಡಲೆ ಪುಡಿ ತೆಗೆದುಕೊಂಡನು. ಅದನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಂಡು ಗಂಗೆಯ ನೀರು ಕುಡಿದನು. ದೇವಸ್ಥಾನದ ಐಷಾರಾಮಿ ಕೋಣೆಯಲ್ಲಿ ಮಲಗಲು ಕೂಡ ಒಪ್ಪಲಿಲ್ಲ. ರಾತ್ರಿ ವೇಳೆಯಲ್ಲಿ ಪವಿತ್ರವಾದ ಗಂಗಾ ನದಿಯ ದಡಕ್ಕೆ ಹೋದನು. ಅಲ್ಲಿಯೇ ಬಯಲಿನಲ್ಲಿ ನದಿಯ ಗಾಳಿಯಲ್ಲಿ ಮಲಗಿ ನಿದ್ದೆ ಮಾಡಿದನು. ರಾಮಕುಮಾರನ ವಾದ ಮತ್ತು ಗದಾಧರನ ಉತ್ತರ. ಗದಾಧರನ ಈ ವೈರಾಗ್ಯವನ್ನು ಕಂಡು ರಾಮಕುಮಾರ್ ಬಹಳ ನೊಂದುಕೊಂಡರು. ತಮ್ಮನ ಬಳಿ ಬಂದು ಪ್ರೀತಿಯಿಂದ ಬುದ್ಧಿ ಹೇಳಲು ಪ್ರಯತ್ನಿಸಿದರು. ಗದಾಧರ, ನೀನು ಏಕೆ ಇಷ್ಟು ಹಠ ಮಾಡುತ್ತೀಯೇ? ಊಟ ಮಾಡು. ಇದು ಸಾಕ್ಷಾತ್ ಜಗನ್ಮಾತೆಯ ಪ್ರಸಾದ. ಇದರಲ್ಲಿ ಯಾವ ದೋಷವಿರುವುದಿಲ್ಲ. ನೋಡು, ಪವಿತ್ರ ಗಂಗಾ ನದಿಯ ಸಮೀಪದಲ್ಲಿ ಎಲ್ಲವೂ ಶುದ್ಧವಾಗುತ್ತದೆ. ಇಲ್ಲಿ ಜಾತಿ ಭೇದಗಳನ್ನು ನೋಡಬಾರದು. ಇದು ಧರ್ಮಕ್ಕೆ ವಿರೋಧವಲ್ಲ ಎಂದರು. ಆದರೆ ಗದಾಧರನು ವಿನಯದಿಂದಲೇ ಅಣ್ಣನಿಗೆ ದೃಢವಾಗಿ ಉತ್ತರಿಸಿದನು. ಅಣ್ಣ, ನನಗೆ ಈಗಲೇ ಮನಸ್ಸು ಒಪ್ಪುತ್ತಿಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ನಾನು ನನ್ನ ಸಂಪ್ರದಾಯ ಮತ್ತು ಸತ್ಯವನ್ನು ಮರೆಯಲಾರೆ. ನನಗೆ ನನ್ನದೇ ಆದ ರೀತಿಯಲ್ಲಿ ಬದುಕಲು ಬಿಡಿ ಎಂದು ಬೇಡಿಕೊಂಡನು. ಹೀಗೆ ಗದಾಧರನು ದಕ್ಷಿಣೇಶ್ವರದಲ್ಲಿದ್ದರೂ ಪ್ರತ್ಯೇಕವಾಗಿಯೇ ಉಳಿದನು. ತನ್ನ ಸಾಧನೆ ಮತ್ತು ನಿಷ್ಠೆಯನ್ನು ಯಾರಿಗಾಗಿಯೂ ಎಂತಹ ಹಸಿವಿಗಾಗಿಯೂ ಬಿಟ್ಟುಕೊಡಲಿಲ್ಲ. ಹೃದಯರಾಮರ ಆಗಮನ. ಇದೇ ಸಮಯದಲ್ಲಿ ರಾಮಕುಮಾರರ ತಂಗಿಯ ಮಗ ಅಳಿಯ ಅಲ್ಲಿಗೆ ಕೆಲಸ ಅರಸಿ ಬಂದನು. ಅವನ ಹೆಸರು ಹೃದಯ. ಅವನು ಗದಾಧರನಿಗೆ ಸಮವಯಸ್ಕ ಮತ್ತು ಆಪ್ತಮಿತ್ರ. ಹೃದಯನು ಗದಾಧರನನ್ನು ಕಂಡರೆ ಪ್ರಾಣವನ್ನೇ ಬಿಡುತ್ತಿದ್ದನು. ಅವನು ಗದಾಧರನ ನೆರಳಿನಂತೆ ಸೇವೆ ಮಾಡಲು ಆರಂಭಿಸಿದನು. ಗದಾಧರನಿಗೆ ಬೇಕಾದ ಹೂವು ತರುವುದು, ಪೂಜೆಗೆ ಸಹಾಯ ಮಾಡುವುದು, ಹೀಗೆ ಹೃದಯನು ಗದಾಧರನ ರಕ್ಷಕನಂತೆ ದಕ್ಷಿಣೇಶ್ವರದಲ್ಲಿ ನೆಲೆಸಿದನು. ಇವರಿಬ್ಬರ ಜೋಡಿ ರಾಮ ಲಕ್ಷ್ಮಣರಂತೆ ಶೋಭಿಸುತ್ತಿತ್ತು. ಮುಂದೆ ನಡೆಯಲಿರುವ ಗದಾಧರನ ಮಹಾ ಸಾಧನೆಗೆ ಈ ಹೃದಯನೇ ಸಾಕ್ಷಿಯಾಗಲಿದ್ದನು. ದಕ್ಷಿಣೇಶ್ವರದಲ್ಲಿ ರಾಧಾಕಾಂತನ ವಿಗ್ರಹ ಭಿನ್ನವಾದ ಘಟನೆ ಮತ್ತು ಗದಾಧರನ ಜಾಣ್ಮೆಯ ಕಥಾಭಾಗವಾಗಿದೆ. ರಾಧಾಕಾಂತನ ವಿಗ್ರಹ ಮತ್ತು ಪಂಡಿತರ ತೀರ್ಪು. ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಸ್ಥಾನದ ಪಕ್ಕದಲ್ಲೇ ರಾಧಾಕೃಷ್ಣರ ಮಂದಿರವಿತ್ತು. ಅಲ್ಲಿ ಸುಂದರವಾದ ರಾಧಾಕಾಂತನ ಶ್ರೀಕೃಷ್ಣನ ವಿಗ್ರಹವನ್ನು ಪೂಜಿಸಲಾಗುತ್ತಿತ್ತು. ಒಂದು ದಿನ ಬೆಳಗಿನ ಜಾವ
ಅಲ್ಲಿನ ಅರ್ಚಕರು ಪೂಜೆ ಮಾಡುತ್ತಿದ್ದರು. ವಿಗ್ರಹವನ್ನು ಮಂಚದ ಮೇಲೆ ಮಲಗಿಸಲು ಎತ್ತುಕೊಂಡಾಗ ದುರ್ಘಟನೆ ಸಂಭವಿಸಿತು. ಅರ್ಚಕರ ಕಾಲು ಜಾರಿತು. ಕೈಯಲ್ಲಿದ್ದ ಕೃಷ್ಣನ ವಿಗ್ರಹ ಕೆಳಗೆ ಬಿತ್ತು. ಕಲ್ಲಿನ ನೆಲಕ್ಕೆ ಬಡಿದ ರಭಸಕ್ಕೆ ವಿಗ್ರಹದ ಬಲಗಾಲು ಮುರಿದು ಹೋಯಿತು. ಅರ್ಚಕರು ಭಯದಿಂದ ನಡುಗಿದರು. ವಿಷಯ ರಾಣಿ ರಾಸ್ಮಣಿಗೆ ತಿಳಿಯಿತು. ಅಮಂಗಳವಾಯಿತೆಂದು ಎಲ್ಲರೂ ತಲೆ ಮೇಲೆ ಕೈ ಹೊತ್ತು ಕುಳಿತರು. ರಾಣಿಯು ಕೂಡಲೇ ಕಲ್ಕತ್ತಾದ ದೊಡ್ಡ ದೊಡ್ಡ ಪಂಡಿತರನ್ನು ಕರೆಸಿದರು. ಶಾಸ್ತ್ರದ ಪ್ರಕಾರ ಈಗ ಏನು ಮಾಡಬೇಕು ಎಂದು ಪರಿಹಾರ ಕೇಳಿದರು. ಪಂಡಿತರೆಲ್ಲರೂ ಚರ್ಚಿಸಿ ಒಂದೇ ತೀರ್ಮಾನಕ್ಕೆ ಬಂದರು. ಭಗ್ನವಾದ ಅಂದರೆ ಮುರಿದ ವಿಗ್ರಹವನ್ನು ಪೂಜೆ ಮಾಡುವುದು ಶಾಸ್ತ್ರಕ್ಕೆ ವಿರೋಧ. ಆದ್ದರಿಂದ ಮುರಿದ ವಿಗ್ರಹವನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡಿ, ಅಂದರೆ ಎಸೆದು ಬಿಡಿ. ಅದರ ಬದಲಿಗೆ ಹೊಸ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿದರು. ರಾಣಿ ರಾಸಮಣಿಗೆ ಈ ಮಾತು ಕೇಳಿ ತುಂಬ ನೋವಾಯಿತು. ಇಷ್ಟು ವರ್ಷ ಪೂಜಿಸಿದ ದೇವರನ್ನು ನೀರಿನಲ್ಲಿ ಎಸೆಯುವುದೇ ಎಂದು ಅತ್ತರು. ಗದಾಧರನ ತೀರ್ಪು. ಆಗ ರಾಣಿಗೆ ಗದಾಧರನ ನೆನಪಾಯಿತು. ಅವನ ಅಭಿಪ್ರಾಯ ಕೇಳಲು ಬಯಸಿದರು. ಗದಾಧರನು ಬಂದು ಮುರಿದ ವಿಗ್ರಹವನ್ನು ನೋಡಿದನು. ಪಂಡಿತರ ಮಾತನ್ನು ಕೇಳಿದನು. ನಂತರ ಅವನು ರಾಣಿಯನ್ನು ನೋಡಿ ಒಂದು ಮಾರ್ಮಿಕವಾದ ಪ್ರಶ್ನೆ ಕೇಳಿದನು. ಅವನ ಮಾತುಗಳಲ್ಲಿ ಅರಿವಿನ ಬೆಳಕು ಮತ್ತು ಸಾಮಾನ್ಯ ಜ್ಞಾನವಿತ್ತು. ರಾಣಿಯವರೇ, ಒಂದು ವೇಳೆ ನಿಮ್ಮ ಪ್ರೀತಿಯ ಅಳಿಯಂದಿರ ಕಾಲು ಮುರಿದರೆ ಏನು ಮಾಡುತ್ತೀರಿ? ಅವರನ್ನು ಮನೆಯಿಂದ ಹೊರಗೆ ಹಾಕಿ ಹೊಸ ಅಳಿಯನನ್ನು ತರುತ್ತೀರಾ? ಅಥವಾ ವೈದ್ಯರನ್ನು ಕರೆಸಿ ಮುರಿದ ಕಾಲಿಗೆ ಚಿಕಿತ್ಸೆ ಕೊಡುತ್ತೀರಾ ಎಂದು ಗದಾಧರನು ರಾಣಿಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ರಾಣಿ ತಕ್ಷಣ ಉತ್ತರಿಸಿದರು. ಅಯ್ಯೋ, ಅಳಿಯನನ್ನು ಬದಲಿಸಲು ಸಾಧ್ಯವೇ? ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿ ಸರಿಪಡಿಸುತ್ತೇನೆ ಎಂದರು. ಆಗ ಗದಾಧರನು ನಗುತ್ತಾ, ಹಾಗಾದರೆ ಜಗತ್ತಿನ ಒಡೆಯನಿಗೆ ಏಕೆ ಈ ಶಿಕ್ಷೆ? ಅವನಿಗೂ ಚಿಕಿತ್ಸೆ ಮಾಡಿ ಪೂಜೆ ಮುಂದುವರಿಸಿ ಎಂದು ತೀರ್ಪು ನೀಡಿದರು. ರಾಣಿ ರಾಸ್ಮಣಿ ಮತ್ತು ಮಥುರ ಬಾಬುಗೆ ಜ್ಞಾನೋದಯವಾಯಿತು. ಪಂಡಿತರೆಲ್ಲರೂ ಆ ಯುವಕನ ಬುದ್ಧಿವಂತಿಕೆಗೆ ತಲೆಬಾಗಿದರು. ಗದಾಧರನು ತನ್ನ ಕೈ ಚಳಕದಿಂದ ಆ ವಿಗ್ರಹವನ್ನು ಎಷ್ಟು ಚೆನ್ನಾಗಿ ಜೋಡಿಸಿದನೆಂದರೆ ಎಲ್ಲಿ ಮುರಿದಿತ್ತು ಎಂಬುದೇ ಯಾರಿಗೂ ತಿಳಿಯದಂತಾಯಿತು. ಕಾಳಿ ಮಂದಿರದ ಪ್ರಧಾನ ಅರ್ಚಕನಾಗಿ. ಈ ಘಟನೆಯ ನಂತರ ರಾಣಿ ರಾಸಮಣಿಗೆ ಗದಾಧರನ ಮೇಲೆ ಅಪಾರ ಗೌರವ ಮೂಡಿತು. ಅವನು ಸಾಮಾನ್ಯ ಬಾಲಕನಲ್ಲ ಎಂದು ಅವರು ಮನಗಂಡರು. ಇದೇ ಸಮಯದಲ್ಲಿ ರಾಮಕುಮಾರರಿಗೆ ವಯಸ್ಸಾಯಿತು. ಕಣ್ಣು ಮಂಜಾಯಿತು. ಅವರಿಗೆ ಪೂಜೆ ಮಾಡುವುದು ಕಷ್ಟವಾಗತೊಡಗಿತು. ಅನಾರೋಗ್ಯ ಕಾಡಿತು. ಅವರು ತಮ್ಮ ಪ್ರೀತಿಯ ತಮ್ಮ ಗದಾಧರನಿಗೆ ದೀಕ್ಷೆ ನೀಡಿದರು. ಇಂದಿನಿಂದ ತಾಯಿ ಭವತಾರಿಣಿಯ ಪೂಜೆ ಹೊಣೆ ನಿನ್ನದು ಎಂದು ಒಪ್ಪಿಸಿದರು. ನೋಡು ಗದಾಧರ, ಇವಳು ಕೇವಲ ಕಲ್ಲಿನ ಬೊಂಬೆಯಲ್ಲ, ಜೀವಂತ ತಾಯಿ. ಇವಳನ್ನು ಪ್ರೀತಿಯಿಂದ ನೋಡಿಕೊ ಎಂದು ಕಿವಿಮಾತು ಹೇಳಿದರು. ಸ್ವಲ್ಪ ದಿನಗಳ ನಂತರ ಪುಣ್ಯಾತ್ಮ ರಾಮಕುಮಾರ್ ಇಹಲೋಕ ತ್ಯಜಿಸಿದರು. ಗದಾಧರನು ಅಣ್ಣನನ್ನು ಕಳೆದುಕೊಂಡು ದಕ್ಷಿಣೇಶ್ವರದಲ್ಲಿ ಒಂಟಿಯಾದನು. ಆದರೆ ಅವನಿಗೆ ಒಂಟಿತನ ಕಾಡಲಿಲ್ಲ, ಏಕೆಂದರೆ ಜಗನ್ಮಾತೆ ಅವನೊಂದಿಗಿದ್ದಳು. ಅಣ್ಣನ ಸಾವು ಅವನ ವೈರಾಗ್ಯವನ್ನು 100 ಪಟ್ಟು ಹೆಚ್ಚಿಸಿತು. ಅಂದಿನಿಂದ ಗದಾಧರನು ಕಾಳಿ ಮಂದಿರದ ಪ್ರಧಾನ ಅರ್ಚಕನಾದನು. ವಿಶ್ವದ ಇತಿಹಾಸವನ್ನೇ ಬದಲಿಸುವಂತಹ ಆಧ್ಯಾತ್ಮಿಕ ಅಧ್ಯಾಯ ಅಲ್ಲಿ ಆರಂಭವಾಯಿತು. ಇದು ಗದಾಧರನ ಜೀವನದ ಅತ್ಯಂತ ರೋಮಾಂಚಕಾರಿ ಘಟನೆಯಾದ ಜಗನ್ಮಾತೆ ಕಾಳಿಯ ದರ್ಶನ ಮತ್ತು ಅವನ ವ್ಯಾಕುಲತೆಯ ಡಿವೈನ್ ಲಾಂಗಿಂಗ್ ಕಥಾಭಾಗವಾಗಿದೆ. ದೇವಿಯ ದರ್ಶನಕ್ಕಾಗಿ ಹಂಬಲ. ರಾಮಕುಮಾರರ ಮರಣದ ನಂತರ ಗದಾಧರನು ಕಾಳಿಯ ಪೂಜೆ ಆರಂಭಿಸಿದನು. ಆದರೆ ಅವನ ಪೂಜೆ ಸಾಧಾರಣವಾಗಿರಲಿಲ್ಲ. ಅದು ವಿಚಿತ್ರವಾಗಿತ್ತು. ಅವನಿಗೆ ಮಂತ್ರಗಳು ಬೇಕಿರಲಿಲ್ಲ, ತಂತ್ರಗಳು ಬೇಕಿರಲಿಲ್ಲ.
ಕೇವಲ ಭಕ್ತಿ ಮತ್ತು ಕಣ್ಣೀರು ಮಾತ್ರ ಅವನ ಪೂಜಾ ಸಾಮಗ್ರಿಗಳಾಗಿದ್ದವು. ವಿಗ್ರಹದ ಮುಂದೆ ಕುಳಿತು ಅವನು ಗಂಟೆಗಟ್ಟಲೆ ಅಳುತ್ತಿದ್ದನು. ಅಮ್ಮ, ನೀನು ಎಲ್ಲಿದ್ದೀಯೆ? ನನಗೆ ಏಕೆ ಕಾಣಿಸುತ್ತಿಲ್ಲ ಎಂದು ಕೇಳುತ್ತಿದ್ದನು. ನೀನು ರಾಮಪ್ರಸಾದನಿಗೆ ದರ್ಶನ ನೀಡಿದ್ದೆಯಂತೆ. ಕಮಲಕಾಂತನಿಗೆ ಸಿಕ್ಕಿದ್ದೆಯಂತೆ. ನನಗೇಕೆ ದರ್ಶನ ನೀಡುತ್ತಿಲ್ಲ? ನಾನೇನು ಅಪರಾಧ ಮಾಡಿದ್ದೇನೆ ಎಂದು ಹಠ ಹಿಡಿಯುತ್ತಿದ್ದನು. ಪೂಜೆ ಮಾಡುವಾಗ ದೇವಿಗೆ ಹಾಕಬೇಕಾದ ಹೂವನ್ನು ತನ್ನ ತಲೆಗೆ ಇಟ್ಟುಕೊಳ್ಳುತ್ತಿದ್ದನು. ಕೆಲವೊಮ್ಮೆ ದೇವಿಯ ಗಲ್ಲವನ್ನು ಮುಟ್ಟಿ, ಅಮ್ಮ, ಊಟ ಮಾಡು ಎಂದು ಬಲವಂತ ಮಾಡುತ್ತಿದ್ದನು. ದೇವಸ್ಥಾನದ ಸಿಬ್ಬಂದಿ ಇದನ್ನು ನೋಡಿ ಗಾಬರಿಯಾಗುತ್ತಿದ್ದರು. ಇವನು ಹುಚ್ಚನಾಗಿದ್ದಾನೆ, ಪೂಜೆಯ ಕ್ರಮವನ್ನೆಲ್ಲ ಹಾಳು ಮಾಡುತ್ತಿದ್ದಾನೆ ಎಂದು ದೂರುತ್ತಿದ್ದರು. ಅಸಹನೀಯ ವೇದನೆ. ಸೂರ್ಯಾಸ್ತದ ಸಮಯ. ದಿನಗಳು ಉರುಳಿದವು. ಗದಾಧರನ ವೇದನೆ ಬೆಂಕಿಯಂತೆ ಹೆಚ್ಚಾಯಿತು. ಪ್ರತಿದಿನ ಸಂಜೆ ಗಂಗಾ ನದಿಯ ದಡದಲ್ಲಿ ಸೂರ್ಯ ಮುಳುಗುವಾಗ ಅವನ ದುಃಖ ಕಟ್ಟೆಯೊಡೆಯುತ್ತಿತ್ತು. ದೇವಸ್ಥಾನದ ಗಂಟೆಗಳು ಬಾರಿಸಿದಾಗ ಅವನು ನೆಲದ ಮೇಲೆ ಬಿದ್ದು ಅಳುತ್ತಿದ್ದನು. ಅಮ್ಮ, ಇನ್ನೊಂದು ದಿನ ಕಳೆಯಿತಲ್ಲ, ಸೂರ್ಯ ಮುಳುಗಿದನಲ್ಲ, ಆದರೆ ನೀನು ಮಾತ್ರ ನನಗೆ ಕಾಣಿಸಲಿಲ್ಲವಲ್ಲ. ನನ್ನ ಆಯಸ್ಸು ಕರಗುತ್ತಿದೆ. ನಿನ್ನ ದರ್ಶನವಿಲ್ಲದೆ ನಾನು ಹೇಗೆ ಬದುಕಲಿ ಎಂದು ಚೀರಾಡುತ್ತಿದ್ದನು. ತನ್ನ ಮುಖವನ್ನು ದೇವಸ್ಥಾನದ ಒರಟಾದ ನೆಲಕ್ಕೆ ಉಜ್ಜಿಕೊಳ್ಳುತ್ತಿದ್ದನು. ಮುಖದಿಂದ ರಕ್ತ ಬಂದರೂ ಅವನಿಗೆ ಅದರ ಅರಿವಿರುತ್ತಿರಲಿಲ್ಲ. ಅವನ ವ್ಯಾಕುಲತೆ ಎಷ್ಟಿತ್ತೆಂದರೆ ಜನರು ಕೂಡ ಅವನನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದರು. ಅಯ್ಯೋ, ಇವನು ತಾಯಿಗಾಗಿ ಅಳುವ ಮಗುವಿನಂತೆ ಅಳುತ್ತಿದ್ದಾನಲ್ಲ ಎಂದು ಮರುಕಪಡುತ್ತಿದ್ದರು. ದಿವ್ಯ ದರ್ಶನದ ಕ್ಷಣ. ಜಗನ್ಮಾತೆಯ ಸಾಕ್ಷಾತ್ಕಾರ. ಒಂದು ದಿನ ಗದಾಧರನ ಸಹನೆ ಮಿತಿಮೀರಿತು. ತಾಳ್ಮೆ ಕಳೆದು ಹೋಯಿತು. ಅವನ ಹೃದಯದಲ್ಲಿ ಪ್ರಾಣವನ್ನೇ ಹಿಂಡುವಂತಹ ನೋವು ಕಾಣಿಸಿಕೊಂಡಿತು. ತಾಯಿಯ ದರ್ಶನವಾಗದ ಈ ಬದುಕು ನನಗೆ ಬೇಡ, ಇದು ವ್ಯರ್ಥ ಎಂದು ನಿರ್ಧರಿಸಿದನು. ಅವನ ಕಣ್ಣುಗಳು ದೇವಸ್ಥಾನದ ಗೋಡೆಯ ಮೇಲೆ ತೂಗು ಹಾಕಿದ್ದ ಖಡ್ಗದ ಮೇಲೆ ಬಿದ್ದವು. ಅವನು ಹುಚ್ಚನಂತೆ ಎದ್ದು ಆ ಹರಿತವಾದ ಖಡ್ಗವನ್ನು ಕೈಗೆತ್ತಿಕೊಂಡನು. ತನ್ನ ಕುತ್ತಿಗೆಯನ್ನು ಕತ್ತರಿಸಿಕೊಂಡು ಪ್ರಾಣ ಬಿಡಲು ಮುಂದಾದನು. ಸರಿಯಾಗಿ ಅದೇ ಕ್ಷಣದಲ್ಲಿ ಒಂದು ಅದ್ಭುತ ಅನಿರೀಕ್ಷಿತ ಘಟನೆ ನಡೆಯಿತು. ಗದಾಧರನ ಕೈಯಲ್ಲಿದ್ದ ಖಡ್ಗ ಕೆಳಕ್ಕೆ ಬಿತ್ತು. ಪ್ರಪಂಚವೇ ಮಾಯವಾಯಿತು. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಗೋಡೆಗಳಿರಲಿಲ್ಲ, ಬಾಗಿಲಿರಲಿಲ್ಲ. ಎಲ್ಲವೂ ಕರಗಿ ಹೋಯಿತು, ಶೂನ್ಯವಾಯಿತು. ಅದರ ಬದಲಿಗೆ ಒಂದು ಅನಂತವಾದ ದಡವಿಲ್ಲದ ಜ್ಯೋತಿ ಕಾಣಿಸಿತು. ಪ್ರಕಾಶಮಾನವಾದ ಚೈತನ್ಯದ ಸಾಗರ, ಓಷನ್ ಆಫ್ ಕಾನ್ಷಿಯಸ್, ಅಲೆ ಅಲೆಯಾಗಿ ಉಕ್ಕಿ ಬರುತ್ತಿತ್ತು. ಈ ಪ್ರಕಾಶದ ಅಲೆಗಳು ಭೋರ್ಗರೆಯುತ್ತಾ ಗದಾಧರನ ಕಡೆಗೆ ಧಾವಿಸಿ ಬಂದವು. ಕ್ಷಣ ಮಾತ್ರದಲ್ಲಿ ಅವನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡವು, ಮುಳುಗಿಸಿದವು. ಅವನು ಉಸಿರಾಡಲು ಸಾಧ್ಯವಾಗದೆ ಅಮ್ಮ ಎಂದು ಕೂಗಿದನು. ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ದೇವಿಯ ಪಾದದ ಬಳಿ ಬಿದ್ದನು. ದರ್ಶನದ ನಂತರ ಎಷ್ಟು ಸಮಯ ಕಳೆಯಿತೋ ಯಾರಿಗೂ ತಿಳಿಯಲಿಲ್ಲ. ಗದಾಧರನು ಎಚ್ಚರಗೊಂಡಾಗ ಅವನ ಪ್ರಪಂಚವನ್ನೇ ಬದಲಾಗಿತ್ತು. ಎಷ್ಟು ಸಮಯ ಕಳೆಯಿತೋ ಯಾರಿಗೂ ತಿಳಿಯಲಿಲ್ಲ. ಗದಾಧರನು ಎಚ್ಚರಗೊಂಡಾಗ ಅವನ ಪ್ರಪಂಚವೇ ಬದಲಾಗಿತ್ತು. ಕಲ್ಲಿನ ವಿಗ್ರಹದಲ್ಲಿ ಅವನು ಈಗ ಕೇವಲ ಕಲ್ಲನ್ನು ನೋಡುತ್ತಿರಲಿಲ್ಲ. ಅವನ ಮುಂದೆ ಸಾಕ್ಷಾತ್ ಚಿನ್ಮಯಿ, ಚೈತನ್ಯ ಸ್ವರೂಪಿ ತಾಯಿ ನಿಂತಿದ್ದಳು. ಅವಳು ನಗುತ್ತಿದ್ದಳು, ಮಾತನಾಡುತ್ತಿದ್ದಳು, ಆಶೀರ್ವದಿಸುತ್ತಿದ್ದಳು. ಅವಳ ಕೈಗಳು ಅಭಯ ನೀಡುತ್ತಿದ್ದವು, ಕಣ್ಣುಗಳಲ್ಲಿ ಕರುಣೆ ಇತ್ತು. ಗದಾಧರನ ಜನ್ಮ ಸಾರ್ಥಕವಾಯಿತು. ಅವನ ಸಾಧನೆ ಫಲಿಸಿತು. ಅಂದಿನಿಂದ ಅವನು ಗದಾಧರನಾಗಿ ಉಳಿಯಲಿಲ್ಲ, ದೇವಿಯ ಮುದ್ದು ಮಗು ಆದನು. ಇದು ದರ್ಶನದ ನಂತರ ಗದಾಧರನಿಗೆ ಹಿಡಿದ ದಿವ್ಯ ಉನ್ಮಾದ, ಡಿವೈನ್ ಮ್ಯಾಡ್ನೆಸ್, ಮತ್ತು ಮನೆಯವರು ಮದುವೆಗೆ ಸಿದ್ಧತೆ ನಡೆಸಿದ ಕಥಾಭಾಗವಾಗಿದೆ. ದಿವ್ಯ ಉನ್ಮಾದ, ಹುಚ್ಚು ಹಿಡಿದ ಅರ್ಚಕ. ದೇವಿಯ ದರ್ಶನದ ನಂತರ ಗದಾಧರನ ವರ್ತನೆ ಸಂಪೂರ್ಣ ಬದಲಾಯಿತು.
ಲೌಕಿಕ ಜನರ ಕಣ್ಣಿಗೆ ಅವನು ಹುಚ್ಚನಂತೆ ಕಾಣಿಸತೊಡಗಿದನು. ಅವನು ಪೂಜೆಯ ವಿಧಾನಗಳನ್ನೆಲ್ಲ ಗಾಳಿಗೆ ತೂರಿದನು. ಗಂಟೆ ಬಾರಿಸುವುದನ್ನು ಬಿಟ್ಟನು. ಮಂತ್ರ ಹೇಳುವುದನ್ನು ಮರೆತನು. ಕೆಲವೊಮ್ಮೆ ವಿಗ್ರಹದ ಮುಂದೆ ಗಂಟೆಗಟ್ಟಲೆ ನಗುತ್ತಾ ಕುಳಿತುಕೊಳ್ಳುತ್ತಿದ್ದನು. ಮರುಕ್ಷಣವೇ ಕಂದಮ್ಮನಂತೆ ಜೋರಾಗಿ ಅಳುತ್ತಿದ್ದನು. ದೇವಿಗೆ ನೈವೇದ್ಯ ಮಾಡುವ ಮೊದಲೇ ತಾನೇ ಒಂದು ತುತ್ತು ತಿನ್ನುತ್ತಿದ್ದನು. ಅಮ್ಮ, ಇದು ರುಚಿಯಾಗಿದೆಯೇ? ನೀನು ತಿನ್ನು ಎಂದು ದೇವಿಯ ಬಾಯಿಗೆ ಇಡುತ್ತಿದ್ದನು. ಕೆಲವೊಮ್ಮೆ ವಿಗ್ರಹದ ಮುಂದೆ ಗಂಟೆಗಟ್ಟಲೆ ನಗುತ್ತಾ ಕುಳಿತುಕೊಳ್ಳುತ್ತಿದ್ದನು. ಮರುಕ್ಷಣವೇ ಕಂದಮ್ಮನಂತೆ ಜೋರಾಗಿ ಅಳುತ್ತಿದ್ದನು. ದೇವಿಗೆ ನೈವೇದ್ಯ ಮಾಡುವ ಮೊದಲೇ ತಾನೇ ಒಂದು ತುತ್ತು ತಿನ್ನುತ್ತಿದ್ದನು. ಅಮ್ಮ, ಇದು ರುಚಿಯಾಗಿದೆ, ನೀನು ತಿನ್ನು ಎಂದು ದೇವಿಯ ಬಾಯಿಗೆ ಇಡುತ್ತಿದ್ದನು. ಅವನ ದೃಷ್ಟಿಯಲ್ಲಿ ಬೆಕ್ಕು ಮತ್ತು ಕಾಳಿದೇವಿಯ ನಡುವೆ ಭೇದವಿರಲಿಲ್ಲ. ಪೂಜೆಗೆ ತಂದ ಹಾಲನ್ನು ದೇವಸ್ಥಾನದ ಬೆಕ್ಕಿಗೆ ಕುಡಿಸಿಬಿಡುತ್ತಿದ್ದನು. ಎಲ್ಲರಲ್ಲೂ ತಾಯಿಯೇ ಇದ್ದಾಳೆ ಎಂದು ಅವನು ನಂಬಿದ್ದನು. ದೇವಸ್ಥಾನದ ನಾಯಿಗಳು ತಿಂದ ಎಲೆಯಲ್ಲಿ ಊಟ ಮಾಡುತ್ತಿದ್ದನು. ತನಗಿದ್ದ ಬ್ರಾಹ್ಮಣ್ಯದ ಅಹಂಕಾರವನ್ನು ಅಳಿಸಲು ಈ ಪರಿಯ ಸಾಹಸ ಮಾಡುತ್ತಿದ್ದನು. ತನ್ನ ಜನಿವಾರವನ್ನು ಕಿತ್ತು ಹಾಕಿದನು. ಬಟ್ಟೆಯ ಪರಿವೆಯೂ ಇಲ್ಲದೆ ಅಲೆಯುತ್ತಿದ್ದನು. ಜನರ ನಿಂದನೆ ಮತ್ತು ಮಥುರ ಬಾಬುವಿನ ಸೇವೆ. ದೇವಸ್ಥಾನದ ಸಿಬ್ಬಂದಿಗಳು ರಾಣಿಗೆ ದೂರು ನೀಡಿದರು. ಭಟ್ಟರಿಗೆ ಹುಚ್ಚು ಹಿಡಿದಿದೆ, ದೇವಸ್ಥಾನದ ಪವಿತ್ರ ಹಾಳಾಗುತ್ತಿದೆ ಎಂದರು. ಆದರೆ ರಾಣಿಯ ಅಳಿಯ ಮಥುರ ಬಾಬು ಮಾತ್ರ ಇದನ್ನು ಬೇರೆಯಾಗಿಯೇ ಕಂಡರು. ಗದಾಧರನ ತೇಜಸ್ಸನ್ನು ಕಂಡು ಅವರು ಬೆರಗಾಗಿದ್ದರು. ಇದು ಹುಚ್ಚಲ್ಲ, ಇದು ದೈವಿಕ ಆವೇಶ ಎಂದು ಅವರು ಗುರುತಿಸಿದರು. ಅವರಿಗೆ ಯಾರು ತೊಂದರೆ ಕೊಡಬಾರದು ಎಂದು ಸಿಬ್ಬಂದಿಗೆ ಎಚ್ಚರಿಸಿದರು. ಆದರೂ ಗದಾಧರನ ಆರೋಗ್ಯದ ಬಗ್ಗೆ ಅವರಿಗೆ ಚಿಂತೆ ಇತ್ತು. ದೊಡ್ಡ ದೊಡ್ಡ ಕವಿರಾಜರನ್ನು, ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿದರು. ವೈದ್ಯರು ತಲೆಗೆ ತಣ್ಣನೆಯ ಎಣ್ಣೆ ಹಚ್ಚಿದರು, ಔಷಧಿಗಳನ್ನು ಕೊಟ್ಟರು. ಆದರೆ ಈ ಭವರೋಗಕ್ಕೆ, ದೇವರ ಹುಚ್ಚಿಗೆ ಔಷಧಿಯಲ್ಲಿದೆ. ಗದಾಧರನು ನಗುತ್ತಾ, ನನಗೆ ಕಾಯಿಲೆ ಇಲ್ಲ, ಆನಂದವಿದೆ ಎನ್ನುತ್ತಿದ್ದನು. ಆದರೆ ಜಗತ್ತು ಅವನನ್ನು ದಕ್ಷಿಣೇಶ್ವರದ ಹುಚ್ಚು ಬ್ರಾಹ್ಮಣ ಎಂದು ಕರೆಯಿತು. ಮದುವೆಯ ಪ್ರಸ್ತಾಪ. ಕಾಮಾರುಪುರದಲ್ಲಿ ಚಿಂತೆ. ಗದಾಧರನ ಹುಚ್ಚಿನ ಸುದ್ದಿ ಕಾಮಾರುಪುರಕ್ಕೆ ತಲುಪಿತು. ವೃದ್ಧ ತಾಯಿ ಚಂದ್ರಮಣಿ ದೇವಿ ಎದೆಯೊಡೆದು ಅತ್ತಳು. ನನ್ನ ಮುದ್ದು ಮಗನಿಗೆ ಏನಾಯಿತೋ, ಯಾರ ದೃಷ್ಟಿ ಬಿತ್ತೋ ಎಂದು ಕೊರಗಿದಳು. ಮಗನನ್ನು ನೋಡಲು ಅವಳು ಹಾತೊರೆಯುತ್ತಿದ್ದಳು. ಮನೆಯವರು ಗದಾಧರನನ್ನು ಊರಿಗೆ ಕರೆಸಿಕೊಂಡರು. ಅವನ ವಿಚಿತ್ರ ವರ್ತನೆ ಕಂಡು ಊರವರು ಆಡಿಕೊಳ್ಳಲಾರಂಭಿಸಿದರು. ಅಣ್ಣ ರಾಮೇಶ್ವರ ಮತ್ತು ತಾಯಿ ಸೇರಿ ಒಂದು ಉಪಾಯ ಮಾಡಿದರು. ಹುಡುಗನಿಗೆ ಮದುವೆ ಮಾಡಿದರೆ ಈ ಹುಚ್ಚು ಬಿಡಬಹುದು ಎಂದುಕೊಂಡರು. ಸಂಸಾರ ಎಂಬ ಜವಾಬ್ದಾರಿ ಹೆಗಲೇರಿದರೆ ಮನಸ್ಸು ಸ್ಥಿರವಾಗುತ್ತದೆ. ಹೆಂಡತಿ ಬಂದರೆ ಇವನು ಸರಿಯಾಗುತ್ತಾನೆ ಎಂದು ನಿರ್ಧರಿಸಿದರು. ಅವರು ಅಕ್ಕಪಕ್ಕದ ಊರುಗಳಲ್ಲಿ ಕನ್ಯೆಯನ್ನು ಹುಡುಕಲು ಆರಂಭಿಸಿದರು. ಆದರೆ ಹುಚ್ಚನಿಗೆ ಮಗಳನ್ನು ಕೊಡಲು ಯಾರು ಮುಂದೆ ಬರುತ್ತಾರೆ? ಹುಡುಗಿ ಸಿಗದೆ ಮನೆಯವರು ಕಂಗಾಲಾದರು, ನಿರಾಶರಾದರು. ಗದಾಧರನು ಇದನ್ನು ಗಮನಿಸುತ್ತಿದ್ದನು, ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದನು. ಗದಾಧರನ ಅನಿರೀಕ್ಷಿತ ಆದೇಶ. ಒಂದು ದಿನ ಗದಾಧರನು ಭಾವಾವೇಶದಲ್ಲಿ ಮನೆಯವರಿಗೆ ಹೀಗೆ ಹೇಳಿದನು, ವೃತಾ, ನೀವು ಬೇರೆ ಕಡೆ ಹುಡುಕಿ ಸಮಯ ಹಾಳು ಮಾಡಬೇಡಿ. ಹುಡುಗಿಯನ್ನು ಹುಡುಕಿ ಸಮಯ ಹಾಳು ಮಾಡಬೇಡಿ. ಜಯರಾಮ್ ಬಾಟಿ ಗ್ರಾಮಕ್ಕೆ ಹೋಗಿ ಅಲ್ಲಿ ರಾಮಚಂದ್ರ ಮುಖರ್ಜಿಯವರ ಮನೆಯಿದೆ. ಅವರ ಮನೆಯಲ್ಲಿ ನನಗಾಗಿ ಹುಲ್ಲು ಕಂತೆಯಂತೆ ಗುರುತು ಹಾಕಲ್ಪಟ್ಟ ಕನ್ಯೆ ಕಾಯುತ್ತಿದ್ದಾಳೆ. ಅವಳೇ ನನ್ನ ಬಾಳ ಸಂಗಾತಿ. ಜಗನ್ಮಾತೆ ನನಗಾಗಿ ಇವಳನ್ನು ಇರಿಸಿದ್ದಾಳೆ
ಎಂದು ಗದಾಧರನು ತಾನೇ ತನ್ನ ಮದುವೆಯ ದಾರಿಯನ್ನು ತೋರಿದನು. ಮಾರನೆಯವರು ಮನೆಯವರು ಆಶ್ಚರ್ಯದಿಂದ ಜಯರಾಮ್ ಬಾಟಿಗೆ ಹೋದರು. ಅಲ್ಲಿ ರಾಮಚಂದ್ರ ಮುಖರ್ಜಿಯವರ ಮನೆಯಲ್ಲಿ ಪುಟ್ಟ ಬಾಲಕಿ ಶಾರದಾ ದೇವಿ ಇದ್ದಳು. ಅವಳಿಗೆ ಆಗಿನ್ನೂ 5 ವರ್ಷ ವಯಸ್ಸು. ಗದಾಧರನಿಗೆ 23. ಆದರೂ ಇದು ದೈವ ಇಚ್ಛೆಯೆಂದು ಎಲ್ಲರೂ ಒಪ್ಪಿಕೊಂಡರು. ಶುಭ ಲಗ್ನದಲ್ಲಿ ವಿವಾಹ ನಿಶ್ಚಯವಾಯಿತು. ಗದಾಧರನು ಸಂತೋಷದಿಂದಲೇ ಮದುವೆಗೆ ಒಪ್ಪಿಗೆ ನೀಡಿದನು. ಈ ಭಾಗದಲ್ಲಿ ವಿವಾಹ ಮಹೋತ್ಸವ ಮತ್ತು ದಕ್ಷಿಣೇಶ್ವರಕ್ಕೆ ಮರಳಿದ ನಂತರ ಭೈರವಿ ಬ್ರಾಹ್ಮಣಿಯ ತಾಂತ್ರಿಕ ಗುರು ಆಗಮನದ ಕಥಾ ಭಾಗವಾಗಿದೆ. ಜಯರಾಮ್ ಬಾಟಿಯಲ್ಲಿ ವಿವಾಹ ಸಂಭ್ರಮ. ಅದು 1859 ಇಸವಿ ಮೇ ತಿಂಗಳು. ಶುಭ ಮುಹೂರ್ತ. ಜಯರಾಮ್ ಬಾಟಿ ಗ್ರಾಮದಲ್ಲಿ ಮದುವೆಯ ಸಂಭ್ರಮ ಕಳೆಗಟ್ಟಿತ್ತು. ರಾಮಚಂದ್ರ ಮುಖರ್ಜಿ ತಮ್ಮ ಮುದ್ದು ಮಗಳು ಶಾರದಾ ದೇವಿಯನ್ನು ಧಾರೆ ಎರೆದುಕೊಟ್ಟರು. ಗದಾಧರನು ಪ್ರೀತಿಯಿಂದ ಅವಳನ್ನು ತನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿದನು. ವಧುವಿಗೆ ಇನ್ನೂ 5 ವರ್ಷ, ವರನಿಗೆ 23 ವರ್ಷ ವಯಸ್ಸು. ನೋಡುಗರಿಗೆ ಇದೊಂದು ಅಸಮ ಜೋಡಿಯಂತೆ ಕಂಡರೂ ಅದು ದೈವಿಕವಾಗಿತ್ತು. ಲೌಕಿಕ ಸುಖಕ್ಕಾಗಿ ಈ ಮದುವೆ ನಡೆದಿರಲಿಲ್ಲ, ಆದರೆ ಅದಕ್ಕೆ ಬೇರೆಯೇ ಅರ್ಥವಿತ್ತು. ಜಗತ್ತಿಗೆ ಆದರ್ಶ ಗೃಹಸ್ಥ ಜೀವನವನ್ನು ತೋರಿಸಲು ಈ ನಾಟಕ ನಡೆದಿತ್ತು. ಶಾರದಾ ದೇವಿ ಸಾಕ್ಷಾತ್ ಜಗನ್ಮಾತೆಯ ಅಂಶ, ಗದಾಧರನು ಶಿವನ ಅಂಶ. ಶಿವಶಕ್ತಿಯರ ಈ ಮಿಲನವನ್ನು ದೇವತೆಗಳೇ ಆಕಾಶದಿಂದ ಹರಸಿದರು. ಮದುವೆ ಮುಗಿದ ನಂತರ ಗದಾಧರನು ಕಾಮಾರಪುರಕ್ಕೆ ಮರಳಿದನು. ಕೆಲವು ದಿನಗಳ ಕಾಲ ತಾಯಿಯ ಸೇವೆಯಲ್ಲಿ ಊರಿನಲ್ಲೇ ಉಳಿದನು. ನಂತರ ಬಾಲಕಿ ಶಾರದಾ ದೇವಿ ತನ್ನ ತವರೂರಿಗೆ ಜಯರಾಮ್ ಬಾಟಿಗೆ ಹಿಂದಿರುಗಿದಳು. ಗದಾಧರನು ಮತ್ತೆ ತನ್ನ ಕರ್ಮಭೂಮಿಯಾದ ದಕ್ಷಿಣೇಶ್ವರಕ್ಕೆ ಪ್ರಯಾಣ ಬೆಳೆಸಿದನು. ಮತ್ತೆ ಉನ್ಮಾದ, ತೀವ್ರ ಸಾಧನೆ. ದಕ್ಷಿಣೇಶ್ವರಕ್ಕೆ ಕಾಲಿಟ್ಟ ತಕ್ಷಣ ಗದಾಧರನಿಗೆ ಹಳೆಯ ಸ್ಥಿತಿ ಮರುಕಳಿಸಿತು. ಮದುವೆಯಾಗಿದೆ ಎಂಬ ವಿಷಯವೇ ಅವನ ತಲೆಯಿಂದ ಹಾರಿಹೋಯಿತು. ಸಂಸಾರ, ಹೆಂಡತಿ, ಮನೆ ಎಲ್ಲವನ್ನೂ ಅವನು ಸಂಪೂರ್ಣ ಮರೆತನು. ಮತ್ತೆ ಅಮ್ಮ ಅಮ್ಮ ಎಂಬ ವ್ಯಾಕುಲತೆ ಅವನನ್ನು ಆವರಿಸಿತು. ಹಗಲು ರಾತ್ರಿ ಎನ್ನದೆ ಪಂಚವಟಿಯಲ್ಲಿ ಧ್ಯಾನ ಮಾಡಲು ಕುಳಿತುಕೊಳ್ಳುತ್ತಿದ್ದನು. ಅವನ ಕಣ್ಣುಗಳಿಂದ ನಿದ್ದೆ ಮಾಯವಾಗಿತ್ತು. ಹಸಿವು, ಬಾಯಾರಿಕೆ ಮರೆತು ಹೋಗಿತ್ತು. ದೇಹದ ಮೇಲೆ ಬಟ್ಟೆ ಇರುತ್ತಿರಲಿಲ್ಲ. ಹಾವುಗಳು ಅವನ ಮೈಮೇಲೆ ಹರಿದಾಡುತ್ತಿದ್ದವು. ಆದರೂ ಅವನು ಕಲ್ಲಿನ ಬಂಡೆಯಂತೆ ಅಚಲವಾಗಿ ಕುಳಿತುಕೊಳ್ಳುತ್ತಿದ್ದನು. ಈಗ ಅವನಿಗೆ ಕಾಳಿಯ ದೇವಿಯ ದರ್ಶನವಾಗುತ್ತಿತ್ತು, ಆದರೆ ಅದು ಸಾಲುತ್ತಿರಲಿಲ್ಲ. ಅವನಿಗೆ ಭಗವಂತನನ್ನು ಎಲ್ಲ ಮಾರ್ಗಗಳಲ್ಲಿಯೂ ಕಾಣಬೇಕೆಂಬ ಆಸೆ ಹುಟ್ಟಿತು. ಭೈರವಿ ಬ್ರಾಹ್ಮಣಿಯ ಆಗಮನ. ಒಂದು ದಿನ ಬೆಳಗಿನ ಜಾವ ದಕ್ಷಿಣೇಶ್ವರದ ಚಾಂದಿನಿ ಘಾಟ್ನಲ್ಲಿ ನದಿಯ ಮೆಟ್ಟಿಲು, ಗಂಗಾ ನದಿಯಲ್ಲಿ ಒಂದು ದೋಣಿ ಬಂದು ನಿಂತಿತು. ಅದರಿಂದ ಒಬ್ಬ ತೇಜಸ್ವಿ ಮಹಿಳೆ ಇಳಿದು ಬಂದಳು. ಅವಳು ಕಾವಿ ಬಟ್ಟೆ ಧರಿಸಿದ್ದಳು. ತಲೆ ಕೂದಲು ಬಿಟ್ಟಿದ್ದಳು. ಕೈಯಲ್ಲಿ ತ್ರಿಶೂಲವಿತ್ತು. ಅವಳು ನೋಡಲು ಸಾಕ್ಷಾತ್ ಭೈರವಿಯಂತೆ, ದುರ್ಗೆಯಂತೆ ಕಾಣುತ್ತಿದ್ದಳು. ಅವಳೇ ಯೋಗೇಶ್ವರಿ ಅಥವಾ ಭೈರವಿ ಬ್ರಾಹ್ಮಣಿ. ಅವಳು ನೇರವಾಗಿ ಗದಾಧರನ ಬಳಿಗೆ ಬಂದಳು. ಅವನನ್ನು ನೋಡಿದಳು. ಬಹಳ ದಿನಗಳಿಂದ ಕಳೆದು ಹೋದ ಮಗನನ್ನು ಕಂಡ ತಾಯಿಯಂತೆ ಆನಂದಪಟ್ಟಳು. ಅವಳು ಗದಾಧರನನ್ನು ನೋಡಿ, ಬಾಬಾ, ಮಗನೇ, ನೀನು ಇಲ್ಲಿದ್ದೀಯಾ? ನಾನು ನಿನಗೋಸ್ಕರವೇ ಬಂಗಾಳದ ಎಲ್ಲೆಡೆ ಹುಡುಕುತ್ತಿದ್ದೆ ಎಂದಳು. ಗದಾಧರನಿಗೂ ಆಶ್ಚರ್ಯವಾಯಿತು. ತಾಯಿ, ನಿನಗೆ ನಾನು ಯಾರೆಂದು ಗೊತ್ತೇ ಎಂದು ಕೇಳಿದನು. ಆಗ ಭೈರವಿ ನಗುತ್ತಾ, ಗೊತ್ತು, ನೀನು ಗಂಗಾ ನದಿಯ ದಡದಲ್ಲಿರುವ ಅವತಾರ ಪುರುಷ ಎಂದಳು. ತಾಂತ್ರಿಕ ಸಾಧನೆಗೆ ದೀಕ್ಷೆ. ಭೈರವಿ ಬ್ರಾಹ್ಮಣಿ ಸಾಧಾರಣ ಮಹಿಳೆಯಲ್ಲ. ಅವಳು ಮಹಾನ್ ತಾಂತ್ರಿಕ ಸಾಧಕಿ. ಶಾಸ್ತ್ರಗಳ ಪಾಂಡಿತ್ಯ ಅವಳಲ್ಲಿ ಅಗಾಧವಾಗಿತ್ತು. ಅವಳು ಊರಿನ ಪಂಡಿತರನ್ನೆಲ್ಲ ಕರೆಸಿ ಒಂದು ಸಭೆ ನಡೆಸಿದಳು.
ಈ ಗದಾಧರನು ಹುಚ್ಚನಲ್ಲ, ಇವನು ಸಾಕ್ಷಾತ್ ಚೈತನ್ಯ ಮಹಾಪ್ರಭುವಿನ ಅವತಾರ ಎಂದು ಘೋಷಿಸಿದಳು. ಶಾಸ್ತ್ರಗಳನ್ನು ಉಲ್ಲೇಖಿಸಿ ಅವತಾರ ಪುರುಷನ ಲಕ್ಷಣಗಳನ್ನು ವಿವರಿಸಿದಳು. ಜನರ ಬಾಯನ್ನು ಮುಚ್ಚಿಸಿ ಗದಾಧರನ ಮಹಿಮೆಯನ್ನು ಸಾರಿದಳು. ನಂತರ ಅವಳು ಗದಾಧರನಿಗೆ ಗುರುವಾಗಿ ದೀಕ್ಷೆ ನೀಡಿದಳು. ತಂತ್ರ ಸಾಹಿತ್ಯದಲ್ಲಿ ಹೇಳುವ 64 ಬಗೆಯ ಕಠಿಣ ಸಾಧನೆಗಳನ್ನು ಮಾಡಿಸಿದಳು. ಸಾಮಾನ್ಯ ಮನುಷ್ಯರಿಗೆ ಒಂದು ಸಾಧನೆ ಮಾಡಲು ವರ್ಷಗಳೇ ಬೇಕು. ಆದರೆ ಗದಾಧರನು ಕೇವಲ 3 ದಿನಗಳಲ್ಲಿ ಒಂದೊಂದು ಸಾಧನೆಗಳನ್ನು ಪೂರೈಸಿದನು. ಅವನ ಕುಂಡಲಿನಿ ಶಕ್ತಿ ಜಾಗೃತವಾಯಿತು. ಚಕ್ರಗಳು ಭೇದಿಸಿದವು. ಸಹಸ್ರಾರದಲ್ಲಿ ಶಿವಶಕ್ತಿಯರ ಮಿಲನವಾಗಿ ಅದ್ಭುತ ಅನುಭವಗಳಾದವು. ಹೀಗೆ ಭೈರವಿಯ ಮೂಲಕ ತಂತ್ರ ಮಾರ್ಗದಲ್ಲೂ ಭಗವಂತನನ್ನು ಕಂಡು ಜಯಶಾಲಿಯಾದನು. ತಾಯಿಯಾಗಿ ಬಂದ ಭೈರವಿ ಮಗನ ಸಾಧನೆ ಕಂಡು ಬೆರಗಾದಳು. ಈ ಭಾಗದಲ್ಲಿ ಭೈರವಿ ಬ್ರಾಹ್ಮಣಿಯ ನಂತರ ದಕ್ಷಿಣೇಶ್ವರಕ್ಕೆ ಬಂದ ಮಹಾನ್ ಅದ್ವೈತ ಜ್ಞಾನಿ ತೋತಾಪುರಿ, ನಂಗ್ಟಬಾಬಾ ಮತ್ತು ಶ್ರೀರಾಮಕೃಷ್ಣರಿಗೆ ನಿರ್ವಿಕಲ್ಪ ಸಮಾಧಿ ಸಿದ್ಧಿಸಿದ ರೋಚಕ ಕಥಾಭಾಗವಾಗಿದೆ. ಅದ್ವೈತ ಗುರು ತೋತಾಪುರಿಯ ಆಗಮನ. ದಿನಗಳು ಉರುಳಿದವು. ದಕ್ಷಿಣೇಶ್ವರಕ್ಕೆ ಮತ್ತೊಬ್ಬ ಮಹಾನ್ ಅತಿಥಿ ಬಂದರು. ಅವರು ಹೆಸರಾಂತ ಜ್ಞಾನಿ, ಪಂಜಾಬಿನಿಂದ ಬಂದ ತೋತಾಪುರಿ ಮಹಾರಾಜರು. ಅವರು ನಾಗಾ ಸಾಧುಗಳಾಗಿದ್ದರು. ಆ ಮೈ ಮೇಲೆ ನೂಲು ಬಟ್ಟೆಯೂ ಇರುತ್ತಿರಲಿಲ್ಲ. ಅವರು ಬೆಂಕಿಯಂತೆ ತೇಜಸ್ವಿಯಾಗಿದ್ದರು. ಸಿಂಹದಂತೆ ನಡೆಯುತ್ತಿದ್ದರು. ಗದಾಧರನನ್ನು ರಾಮಕೃಷ್ಣರನ್ನು ಅವರು ಪ್ರೀತಿಯಿಂದ ನಂಗ್ಟ ಎಂದು ಕರೆಯುತ್ತಿದ್ದರು. ಗದಾಧರನ ಮುಖದ ವರ್ಚಸ್ಸನ್ನು ಕಂಡು ತೋತಾಪುರಿ ಬೆರಗಾದರು. ಮಗು, ನಿನ್ನಲ್ಲಿ ಅದ್ವೈತ ವೇದಾಂತವನ್ನು ಕಲಿಯುವ ಎಲ್ಲ ಲಕ್ಷಣಗಳಿವೆ. ನಿನಗೆ ನಾನು ಬ್ರಹ್ಮಜ್ಞಾನದ ದೀಕ್ಷೆ ನೀಡುತ್ತೇನೆ, ಕಲಿಯುವೆಯಾ ಎಂದು ಕೇಳಿದರು. ಗದಾಧರನ್ ನಗುತ್ತಾ, ನನ್ನ ತಾಯಿಯನ್ನು ಕೇಳಿ ಹೇಳುತ್ತೇನೆ ಎಂದರು. ನೇರವಾಗಿ ದಕ್ಷಿಣೇಶ್ವರಕ್ಕೆ ಹೋಗಿ ದೇವಿಯ ಮುಂದೆ ನಿಂತನು. ಜಗನ್ಮಾತೆ ಕಾಳಿಯು ನಗುತ್ತಾ, ಮಗನೇ, ಅವನಿಂದ ದೀಕ್ಷೆ ತೆಗೆದುಕೋ, ಅವನು ಬಂದಿರುವುದೇ ನಿನಗೆ ಕಲಿಸುವುದಕ್ಕಾಗಿ ಎಂದು ಅಪ್ಪಣೆ ನೀಡಿದಳು. ಸನ್ಯಾಸ ದೀಕ್ಷೆ ಮತ್ತು ಕಠಿಣ ಪರೀಕ್ಷೆ. ತೋತಾಪುರಿ ಬಹಳ ಸಂತೋಷಪಟ್ಟರು. ಶುಭ ದಿನವನ್ನು ನಿಗದಿ ಮಾಡಿದರು. ರಹಸ್ಯವಾಗಿ ಗದಾಧರನಿಗೆ ಸನ್ಯಾಸ ದೀಕ್ಷೆ, ಕಾವಿ ಮತ್ತು ದಂಡ ಇಲ್ಲದ ಮಾನಸಿಕ ಸನ್ಯಾಸ ನೀಡಿದರು. ಈಗ ನಿನ್ನ ಮನಸ್ಸಿನಿಂದ ಎಲ್ಲ ನಾಮಗಳು, ರೂಪಗಳು ಅಳಿಸಿ ಹಾಕು. ಆ ಕಾಳಿ, ಕೃಷ್ಣ, ರಾಮ ಎಲ್ಲವನ್ನು ಬಿಟ್ಟು ನಿರಾಕಾರ ಬ್ರಹ್ಮದಲ್ಲಿ ಲೀನವಾಗು ಎಂದು ಆದೇಶಿಸಿದರು. ಗದಾಧರನು ಧ್ಯಾನಕ್ಕೆ ಕುಳಿತನು. ಕಣ್ಣು ಮುಚ್ಚಿದನು. ಆದರೆ ಅವನಿಗೆ ಮನಸ್ಸನ್ನು ಶೂನ್ಯ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಕಣ್ಣು ಮುಚ್ಚಿದ ತಕ್ಷಣ ಸುಂದರವಾದ ಕಾಳಿ ದೇವಿಯ ರೂಪ ಬಂದು ನಿಲ್ಲುತ್ತಿತ್ತು. ಅವಳ ನಗುವನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗುತ್ತಿರಲಿಲ್ಲ. ಗದಾಧರನು ಕಣ್ಣು ತೆರೆದು, ಗುರುಗಳೇ, ನನ್ನಿಂದ ಆಗುತ್ತಿಲ್ಲ. ನನ್ನ ತಾಯಿಯ ಸುಂದರ ರೂಪ ಅಡ್ಡ ಬರುತ್ತಿದೆ. ಅದನ್ನು ದಾಟಲು ಸಾಧ್ಯವಿಲ್ಲ ಎಂದನು. ಗಾಜಿನ ಚೂರು ಮತ್ತು ಜ್ಞಾನೋದಯ. ತೋತಾಪುರಿ ಕೋಪಗೊಂಡರು. ಏನು, ಆಗುವುದಿಲ್ಲವೇ? ಮಾಡಲೇಬೇಕು ಎಂದು ಗದರಿದರು. ಅವರು ಅಕ್ಕಪಕ್ಕ ನೋಡಿದರು. ಅಲ್ಲಿ ಒಡೆದ ಗಾಜಿನ ಚೂರು ಬಿದ್ದಿತ್ತು. ಆ ಚೂರನ್ನು ತೆಗೆದುಕೊಂಡು ಗದಾಧರನ ಹುಬ್ಬುಗಳ ನಡುವೆ ಆಜ್ಞಾಚಕ್ರದ ಮೇಲೆ ಜೋರಾಗಿ ಚುಚ್ಚಿದರು. ರಕ್ತ ಬರುವಂತೆ ಅದುಮಿ ನೋಡು, ಮನಸ್ಸನ್ನು ಇಲ್ಲಿ ನಿಲ್ಲಿಸು ಎಂದು ಅಬ್ಬರಿಸಿದರು. ಈ ಬಿಂದುವಿನ ಮೇಲೆ ಧ್ಯಾನ ಮಾಡು. ತಾಯಿಯ ರೂಪ ಬಂದರೆ ಜ್ಞಾನದ ಕತ್ತಿಯಿಂದ ಅವಳನ್ನು ಕತ್ತರಿಸು. ಗುರುವಿನ ಈ ಮಾತು ಗದಾಧರನ ಮನಸ್ಸಿನ ಆಳಕ್ಕೆ ಇಳಿಯಿತು. ಮತ್ತೆ ಅವನು ಧ್ಯಾನಕ್ಕೆ ಕುಳಿತನು. ಕಾಳಿಯ ರೂಪ ಬಂತು. ಆದರೆ ಈ ಬಾರಿ ಅವನು ಜ್ಞಾನದ ಖಡ್ಗದಿಂದ ಆ ಪ್ರೀತಿಯ ರೂಪವನ್ನು ಮಾನಸಿಕವಾಗಿ ಕತ್ತರಿಸಿದನು. ಮರುಕ್ಷಣವೇ ಅದ್ಭುತ ನಡೆಯಿತು. ರೂಪಗಳು ಮಾಯವಾದವು.
ಮನಸ್ಸು ಎಲ್ಲವನ್ನೂ ಮೀರಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನವಾಯಿತು. 3 ದಿನಗಳ ಸಮಾಧಿ. ಗದಾಧರನು ಕಲ್ಲಿನ ಪ್ರತಿಮೆಯಂತೆ ಸ್ಥಿರವಾದನು. ಉಸಿರಾಟ ನಿಂತೇ ಹೋಯಿತು. ಹೃದಯ ಬಡಿತವು ಕೇಳಿಸದಷ್ಟು ಶಾಂತವಾಯಿತು. ತೋತಾಪುರಿ ಹೊರಗೆ ಕುಳಿತು ಕಾಯುತ್ತಿದ್ದರೂ 1 ದಿನ ಕಳೆಯಿತು. 2 ದಿನ ಕಳೆಯಿತು. ಗದಾಧರನು ಹೇಳಲೇ ಇಲ್ಲ. 3 ದಿನಗಳ ಕಾಲ ಆತ ಚಲನೆಯಿಲ್ಲದೆ ಕುಳಿತಿದ್ದನು. ಸಾಮಾನ್ಯವಾಗಿ ಸಮಾಧಿಯಲ್ಲಿ ಹೆಚ್ಚು ಹೊತ್ತು ಇರಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಇವನು 3 ದಿನಗಳಿಂದ ಆನಂದ ಸಾಗರದಲ್ಲಿ ಮುಳುಗಿದ್ದನು. ತೋತಾಪುರಿ ಬೆರಗಾದರು. ಇದೇನಿದು ಅದ್ಭುತ! ನಾನು 40 ವರ್ಷ ಕಷ್ಟಪಟ್ಟು ಪಡೆದ ವಿದ್ಯೆಯನ್ನು ಇವನು ಕೇವಲ 1 ದಿನದಲ್ಲಿ ಸಾಧಿಸಿಬಿಟ್ಟನಲ್ಲ ಎಂದು ಆಶ್ಚರ್ಯಪಟ್ಟರು. ಅವರು ಗದಾಧರನನ್ನು ಎಬ್ಬಿಸಲು ಹರಿ ಓಂ ಎಂದು ಮಂತ್ರಪಡಿಸಿದರು. ನಿಧಾನವಾಗಿ ಗದಾಧರನು ಬಾಹ್ಯ ಪ್ರಜ್ಞೆಗೆ ಮರಳಿದನು. ಗುರು ತೋತಾಪುರಿ ಶಿಷ್ಯನನ್ನು ಅಪ್ಪಿಕೊಂಡರು. ನೀನು ಮಹಾನ್ ಪುರುಷ, ನೀನು ಜಗತ್ತಿನ ಗುರು ಎಂದು ಕೊಂಡಾಡಿದರು. ಹೀಗೆ ಗದಾಧರನು ಭಕ್ತಿ ಮಾರ್ಗದಲ್ಲಿ ಕಾಳಿಯನ್ನು ಕಂಡನು, ತಂತ್ರ ಮಾರ್ಗದಲ್ಲಿ ಶಿವನನ್ನು ಕಂಡನು, ಈ ಜ್ಞಾನ ಮಾರ್ಗದಲ್ಲಿ ವೇದಾಂತದಲ್ಲಿ ನಿರಾಕಾರ ಬ್ರಹ್ಮವನ್ನು ಕಂಡು ಪೂರ್ಣನಾದನು.